ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇನ್ನು GK ಕ್ವಿಜ್ಗಳ ಕ್ಲಾಸನ್ನು ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನಿನ್ನೆ ಕ್ಲಾಸಲ್ಲಿ ಒಂದು ಕ್ವಶನನ್ನು ಕೇಳಿದ್ದೆ, ಅದರ ಉತ್ತರವನ್ನು ಇಲ್ಲಿ ನೋಡೋಣ. ತಾಳಿಕೋಟೆ ಕದನ ರಕ್ಕಸಗಿ ತಂಗಡಗಿ ನಡೆದ ವರ್ಷ ಯಾವುದು ಅಂತ ಕ್ವಶನ್ ಆಗಿತ್ತು. ಇದರ ಉತ್ತರ ಆಪ್ಷನ್ ಸಿ ಆಗಿತ್ತು. 1565ರಲ್ಲಿ ತಾಳಿಕೋಟೆ ಕದನ ನಡೆದಿತ್ತು. ಸೊ ನೀವು ಇಲ್ಲಿ ನಿನ್ನೆ ಕ್ಲಾಸನ್ನು ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡಿರ್ತೇನೆ, ಅದನ್ನು ಕ್ಲಿಕ್ ಮಾಡುವ ಮುಖಾಂತರ ನಿನ್ನೆಯ ಕ್ಲಾಸನ್ನು ನೋಡಬಹುದು. ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗಗನಯಾನ ಮಿಷನ್ ಭಾರತದ ಎಷ್ಟನೇ ಮಾನವ ಸಹಿತ ಬಾಹ್ಯಾಕಾಶ ಯಾನವಾಗಿತ್ತು? ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಮೊದಲನೆಯ ಬಾಹ್ಯಾಕಾಶ ಯಾನವಾಗಿರುತ್ತದೆ ಮಾನವ ಸಹಿತ. ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರು? ಉತ್ತರ ಆಪ್ಷನ್ ಬಿ, ತಾವರ್ ಚಂದ್ ಗೆಹ್ಲೋಟ್ ಅವರು ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರಾಗಿರುತ್ತಾರೆ. ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ ಎ, ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಆಪ್ಷನ್ ಬಿ, ಚಾಮರಾಜನಗರದಲ್ಲಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಇದರ ಉತ್ತರ ಆಪ್ಷನ್ ಸಿ, ಹಾಕಿ ಆಗಿರುತ್ತದೆ. ಇಲ್ಲಿ ಭಾರತಕ್ಕೆ ಯಾವುದೇ ಅಧಿಕೃತ ರಾಷ್ಟ್ರೀಯ ಕ್ರೀಡೆ ಅಂತ ಇಲ್ಲ. ಹಾಕಿಯನ್ನು ಸಾಮಾನ್ಯವಾಗಿ ರಾಷ್ಟ್ರೀಯ ಕ್ರೀಡೆ ಎಂದು ನಂಬಲಾಗುತ್ತದೆ. ಆದರೆ ಭಾರತ ಸರ್ಕಾರ ಯಾವುದೇ ಒಂದು ಕ್ರೀಡೆಯನ್ನು ರಾಷ್ಟ್ರೀಯ ಕ್ರೀಡೆ ಅಂತ ಪರಿಗಣಿಸಿಲ್ಲ. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆ ಯಾವುದು? ಉತ್ತರ ಆಪ್ಷನ್ ಎ, ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆಯಾಗಿರುತ್ತದೆ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ಉತ್ತರ ಆಪ್ಷನ್ ಸಿ, ಜುಪಿಟರ್. ಜುಪಿಟರ್ ಗ್ರಹವು ಸೌರಮಂಡಲದ ಅತಿ ದೊಡ್ಡ ಗ್ರಹ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ? ಉತ್ತರ ಆಪ್ಷನ್ ಬಿ, ಅತ್ಯುತ್ತಮ ತರಬೇತುದಾರ ಅಥವಾ ಕೋಚ್ಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ನ ಕೇಂದ್ರ ಕಚೇರಿ ಎಲ್ಲಿದೆ? ಉತ್ತರ ಆಪ್ಷನ್ ಸಿ, ನ್ಯೂಯಾರ್ಕ್ನಲ್ಲಿದೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ಆಪ್ಷನ್ ಸಿ, CPU ಅನ್ನು ಕಂಪ್ಯೂಟರ್ನ ಮೆದುಳು ಎಂದು ಕರೆಯಲಾಗುತ್ತದೆ. ಇತ್ತೀಚೆಗೆ ಯುನೆಸ್ಕೋ ಪರಂಪರೆ ಪಟ್ಟಿಗೆ ಸೇರಿದ ಕರ್ನಾಟಕದ ದೇವಾಲಯ ಸಮೂಹ ಯಾವುದು? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಹೊಯ್ಸಳ ಪವಿತ್ರ ಸಮೂಹಗಳು. ಇದರಲ್ಲಿ ಬೇಳೂರು, ಹಳೆಬೀಡು, ಸೋಮನಾಥಪುರ ಆಗಿರುತ್ತದೆ. ಇವು ಯುನೆಸ್ಕೋ ಪರಂಪರೆ ಪಟ್ಟಿಗೆ ಸೇರಿದ ಕರ್ನಾಟಕದ ದೇವಾಲಯಗಳಾಗಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ ಸಿ, ನವೆಂಬರ್ 26ರಂದು ಭಾರತದಲ್ಲಿ ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪೆನ್ಸಿಲಿನ್ ಕಂಡುಹಿಡಿದವರು ಯಾರು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಪೆನ್ಸಿಲಿನ್ ಅನ್ನು ಕಂಡುಹಿಡಿದವರು. ಗಿರೀಶ್ ಕಾರ್ನಾಡ್ ಅವರಿಗೆ ಯಾವ ವರ್ಷ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿತು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 1998ರಂದು ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯು ದೊರಕಿತು. ಬಿಳಿ ಕ್ರಾಂತಿ, ವೈಟ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಆಪ್ಷನ್ ಸಿ, ಹಾಲು ಉತ್ಪಾದನೆಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಸೊ ಇದರ ಉತ್ತರವನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಾಳೆಯ ಕ್ಲಾಸ್ನಲ್ಲಿ ಇದರ ಉತ್ತರವನ್ನು ನೀಡುತ್ತೇನೆ. ಮುಂದಿನ ಪ್ರಶ್ನೆ, ಚಂದ್ರಯಾನ 3 ಮಿಷನ್ನ ಲ್ಯಾಂಡರ್ನ ಹೆಸರೇನು? ಉತ್ತರ ಆಪ್ಷನ್ ಬಿ, ವಿಕ್ರಮ್ ಆಗಿರುತ್ತದೆ. ವಿಕ್ರಮ್ ಲ್ಯಾಂಡರ್ ಚಂದ್ರಯಾನ 3 ಮಿಷನ್ನಲ್ಲಿ ಬಳಸಲಾಗಿತ್ತು. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಉತ್ತರ ಆಪ್ಷನ್ ಬಿ, ಅರಾವಳಿ ಪರ್ವತ ಶ್ರೇಣಿ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾಗಿರುತ್ತದೆ. ರಾಜ್ಯದ ಮುಖ್ಯಮಂತ್ರಿಯನ್ನು ಯಾರು ನೇಮಕ ಮಾಡುತ್ತಾರೆ? ಉತ್ತರ ಆಪ್ಷನ್ ಸಿ, ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ. ಈ ವಿಡಿಯೋದ ಕೊನೆಯ ಪ್ರಶ್ನೆ, ವಿಜಯಪುರದ ಗೋಲಗುಮ್ಮಟವನ್ನು ಕಟ್ಟಿಸಿದವರು ಯಾರು? ಉತ್ತರ ಆಪ್ಷನ್ ಬಿ, ಮೊಹಮ್ಮದ್ ಆದಿಲ್ ಶಾ ಅವರು ವಿಜಯಪುರದ ಗೋಲಗುಮ್ಮಟವನ್ನು ಕಟ್ಟಿಸಿದವರಾಗಿರುತ್ತಾರೆ. ಸೊ ಇದಾಗಿತ್ತು ಇವತ್ತಿನ GK ಕ್ವಿಜ್ಗಳ ಕ್ಲಾಸ್. ಇದೇ ರೀತಿ ಪ್ರತಿದಿನದ GK ಕ್ವಿಜ್ಗಳ ಕ್ಲಾಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.